ಅಲ್ಲ ನೀನು ಯೋಚನೆ ಮಾಡಿದ್ರೆ ಸತ್ತು ಹೋಗಿರುವ ಮಿತ್ರನ ಮಗಳು ಇದ್ರೆ ಇಲ್ಲ ಈ ರೀತಿ ನೀವು ಚಿಂತೆ ಮಾಡುತ್ತಾ ಕೂತ್ರೆ ನಿಮ್ಮ ಆರೋಗ್ಯದ ಗತಿ ಆದ್ರೂ ಏನ್ರಿ ಆರೋಗ್ಯದ ಗತಿ ಆದ್ರೂ ನನ್ನ ಮಗ ಮಾಡಿದ ತಪ್ಪಿಗೋಸ್ಕರ ಹೋಗಿ ಯಾವುದಾದ್ರೂ ಒಂದು ಒಳ್ಳೆ ಕನ್ಯೆಯನ್ನು ಹುಡುಕಿ ಅವನನ್ನು ಮದುವೆ ಮಾಡಿಬಿಡೋಣ ನಂತರ ಈ ಊರನ್ನೇ ಬಿಟ್ಟು ಕಳಿಸಿಬಿಡುವೇನ್ರಿ ನೀವು ರೀತಿ ಚಿಂತೆ ಮಾಡಬೇಡಿ ಸ್ವಾಮಿ ಹೇಳ್ರಿ ಸ್ವಲ್ಪ ಹಾಗಾದ್ರೂ ಕುಡಿಯಿರಿ ಮಾದೇವಿ ಮಗ ಮಾಡಿದ ಮಾನಹೀನ ಕೃತಿಗೆ ಮನೆತನದ ಮಾನವೇ ಕುಸಿದು ಮಸಣವಾಗುವ ಪ್ರಸಂಗ ಬಂದಿತು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನು ಬಲಿಕೊಟ್ಟು ಈ ಮನೆತನದ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಬರೆಯಬಾರದು. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನೀ ಎತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಬಾರದು. ಅದಕ್ಕಾಗಿ ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀರಿ. ನನ್ನ ಮಗ ಮಾಡಿದ ತಪ್ಪಿಗೋಸ್ಕರ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮ್ಮ ಮನೆಗೆ? ನಾನು ಕೇಳುವ ಪ್ರಶ್ನೆಗಷ್ಟೇ ಉತ್ತರ ಕೊಡು, ಹೆಚ್ಚಿಗೆ ಮಾತನಾಡಬಾರದು. ಕೇಳಿ, ಅದೇನು ಅಂತ ಕೇಳಿ. ಮಾದೇವಿ, ನಾನು ನಿನಗೆ ಏನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿರುವ ಗಂಡ ಅಂದ್ರೆ ಸತಿಯಾದವಳ ಧರ್ಮ, ಅದು ಅವಳ ಆದ್ಯ ಕರ್ತವ್ಯ. ಹೌದಲ್ಲವೇ? ಹೌದು. ಒಂದು ವೇಳೆ ನೀನು ನನ್ನ ಆಜ್ಞೆಯನ್ನ ತಿರಸ್ಕರಿಸಿದರೆ? ಅವಳು ನಿಜವಾಗ್ಲೂ ಸತಿಯಲ್ಲ, ಪತಿಗೆ ದ್ರೋಹ ಮಾಡುವ ಸತಿ ದ್ರೋಹಿ. ಸರಿ, ಹಾಗಾದರೆ ನಾನೀಗೊಂದು ಮಾತು ಕೇಳ್ತೀನಿ. ನನ್ನ ಮಾತನ್ನು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು ಮಾದೇವಿ. ನಿಮ್ಮ ಮಾತಿನ ಅರ್ಥ ಏನು ತಿಳಿಯುವಾಗ ನಿಮ್ಮ ಅಂತರಂಗದಲ್ಲಿರುವ ಮಾತನ್ನು ಬಹಿರಂಗಪಡಿಸಿ ಅದೇನು ಅಂತ ಹೇಳಿ. ಸತಿಯಾದವಳು ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿ ಧರ್ಮ ಅಂತ ಈಗ ತಾನೇ ನಿನ್ನ ನಾಲಿಗೆಯಿಂದ ನೀನು ಅಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ಇಲ್ಲ. ನನ್ನ ಮಾತು ನಡೆಸಿಕೊಡ್ತೀಯೋ ಏನಿಲ್ಲ ಅಷ್ಟೇ. ನನ್ನ ಹೆತ್ತವರ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ದು ಯಾವುದೇ ಮಾತಿದ್ರು ಕೂಡ ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ. ತೆಗೆದುಕೊಳ್ಳಿ ಕಾಸಿಲ್ಲ. ಸತಿ ಧರ್ಮದ ಬತ್ತಿಯಲ್ಲಿ ಪತಿ ಕುಡಿಯಲೆಂದು ಈ ಹಾಲು ತಂದಿದೆ. ಆದರೆ ಹೌದು, ಇವತ್ತು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀ ತಂದ ಈ ಹಾಲು ಈಗ ಬರುವ ನಿನ್ನ ಮಗ ಮಹಾಂತೇಶ ಕುಡಿಬೇಕು. ಆದರೆ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಂದು ಬಿಡುವನು. ನೀನು 9 ತಿಂಗಳು ಎತ್ತು ಒತ್ತು ಇದೇ ಹಾಲು ಕೊಟ್ಟು
ಪ್ರಾಣ ಕಳೆದುಕೊಳ್ಳುವ ಕರ್ಮ ಎತ್ತವರ ಹಣೆಯ ಬರದಲ್ಲಿ ಬ್ರಹ್ಮ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಗನೆಂಬ ಮಮಕಾರ ಸುಟ್ಟು ಹಾಕು ನಿನ್ನ ಮನದಲ್ಲಿ. ಮನೆತನದ ಮಾನ ಉಳಿಸಲು ಮುಂದಾಗುವ. ಏಕೆಂದರೆ ಎತ್ತ ಮಕ್ಕಳ ಪ್ರಾಣಕ್ಕಿಂತ ಮನೆತನದ ಮಾನ ಬಹಳ ಪ್ರಾಮುಖ್ಯವಾಗಿದೆ. ಇದು ನಿಜವಾದ ಮಾನವಂತರ ಮನೆತನದ ಲಕ್ಷಣ. ನಾನು ನನ್ನ ಮಗನ ಪ್ರಾಣ ಹೋಗತ್ತೆ ಅಂತ ದುಃಖ ಪಡ್ತಾ ಇಲ್ಲ ರೀ, ದುಃಖ ಪಡ್ತಾ ಇಲ್ಲ. ಆದ್ರೆ ತಾನು ಎತ್ತಿರುವ ಕರುವಿನ ಕುಡಿಗೆ ಹಾಲಿನಲ್ಲಿ ವಿಷ ಹಾಕುವಿಸಿ ಹಾಯಿಸುವಂತ ತಾಯಿ ಈ ಜಗತ್ತಿನಲ್ಲಿ ಉಂಟೇನ್ರಿ? ಈ ಜಗತ್ತಿನಲ್ಲಿ ಉಂಟೇನ್ರಿ? ಯಾಕಿಲ್ಲ ಅಂದೆ? ಭಕ್ತ ಸಿರಿಯಾಳನ ಆಜ್ಞೆಗೆ ಅವನ ಸತಿಯಾದ ಚಂದ್ರಮತಿ ತನ್ನ ಮಗನನ್ನು ಬಲಿಕೊಡಲಿಲ್ಲ. ಬಾಲಚಂದ್ರನ ಹೆಂಡತಿ ಅನಸೂಯೆ ಗಂಡನ ಮಾತಿಗೆ ಕಟ್ಟು ಬಿದ್ದು ತನ್ನ ಮಗನನ್ನು ಬಲಿಕೊಡಲಿಲ್ಲದೆ ನಮ್ಮ ಮನೆತನದ ಮಾನ ಕಳೆಯಲು ಮುಂದಾದ ನಿನ್ನೆತ್ತ ಮಗನ ಪ್ರಾಣವನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಾದೇವಿ. ಮಾನವಂತ ಮಾನವರಿಗೆ ಒಬ್ಬ ಕವಿ ಒಂದು ಮಾತನ್ನು ಹೇಳಿದ್ದಾನೆ. ಪ್ರಾಣ ಹೋದರೂ ಮಾನ ಬೇಕು ಎಂಬ ಯಾಳಿಗೆ ಕವಿಗಳ ನಾಣ್ಣುಡಿಯನ್ನು ಮರೆಯದಿರು. ನಿನ್ನ ಮನಸ್ಸನ್ನ ಮಾನ ಉಳಿಸಲು ಮುಂದಾಗ ನನಗೀಗ ಹೆಚ್ಚಿಗೆ ಮಾತನಾಡುವ ಅಭ್ಯಾಸವಿಲ್ಲ. ನಂದೀಗ ಒಂದೇ ಮಾತು. ಏನ್ರಿ ಅದು? ಮಾದೇವಿ, ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು. ಎಂತ ಮಾತಾಡ್ತಾ ಇದ್ದೀರಿ ನೀವು? ಅಲ್ಲರಿ, ಮಗ ಮತ್ತು ಈ ನನ್ನ ಮಾಂಗಲ್ಯ ನನ್ನ ಎರಡು ಕಣ್ಣುಗಳಿದ್ದ. ಈ ಎರಡು ಕಣ್ಣುಗಳಲ್ಲಿ ನಿನಗೆ ಯಾವುದನ್ನ ಬೇಡ ಅಂತಾರೆ? ಹೆಣ್ಣಾಗಿ ಹುಟ್ಟಿದ ನಾನು ಸತ್ಯ ಧರ್ಮದಲ್ಲಿ ಹೇಳುವುದು ಒಂದೇ ಮಾತು. ನನಗೆ ಯಾವುದು? ನನಗೆ ನನ್ನ ಮಗ ಹೋದ್ರು ಮಾಂಗಲ್ಯ ಬೇಕು. ನನ್ನ ಮಗ ಹೋದ್ರು ಮಾಂಗಲ್ಯ ಬೇಕು. ನಿಜವಾದ ಮಾತನ್ನೇ ಮಾತನಾಡಿದಿ ಎಣ್ಣಿನ ಸ್ಥಾನದಲ್ಲಿದೆ. ಈಗ ಮಾರ್ಕೇಶ್ವರನ ಸಮಯ. ಎದ್ದ ತಾಯಿಯ ಕೈಯಿಂದ ಹಾಲು ಕುಡಿಯಬೇಕು ಎಂಬ ಹಂಬಲ ಅವನ ಮನದಲ್ಲಿ ತುಂಬಿಕೊಳ್ಳುತ್ತದೆ. ಇವತ್ತು ನಿನ್ನ ಕೈಯಾರೆ ಕುಳಿಸುವ ಈ ಹಾಲಿನಲ್ಲಿ ವಿಷ ಹಾಕಿ ಕೊಂದು ಬಿಡವನು. ಒಟ್ಟು ಮುಳುಗುವುದರೊಳಗಾಗಿ ನಿನ್ನ ಎತ್ತ ಮಗನ ಪ್ರಾಣವನ್ನು ನೀನು ಬಲಿ ತೆಗೆದುಕೊಂಡು ಹೋದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ. ಒಂದು ವೇಳೆ ನಮ್ಮಿಬ್ಬರ ಮುಳಿಸಿ ನೀನು ಸತ್ತರೆ ನಿನಗೆ ನನ್ನ ಆಣೆಗಾಗಿದೆ.
ಯಾವುದು ಉಳಿಸಿಕೊಳ್ಳಬೇಕು, ಯಾವುದನ್ನು ಕಳೆದುಕೊಳ್ಳಬೇಕೆನ್ನುವ ನಿರ್ಧಾರ ತಿಳಿಯಬೇಕಿದ್ದು. ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ಮಗ ಮನೆಯಲ್ಲಿರಬಾರ್ದು, ಮಗನ ಹೆಣ ಮನೆಯಲ್ಲಿ ಬಿದ್ದಿರಬೇಕು. ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಅದು ನಿನ್ನದಲ್ಲ. ನಾನು ಬರುವೊಳಗಾಗಿ ಮಗ ಮನೆಯಲ್ಲಿರಬಾರ್ದು. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನೀನು ಬರೆದಿರುವ ಈ ಬ್ರಹ್ಮ ಲಿಖಿತವನ್ನು. ಬಲ್ಲವರು ಒಂದು ಮಾತನ್ನು ಹೇಳುತ್ತಾರೆ, ಬ್ರಹ್ಮ ಬರೆದಿರುವ ಬರಹವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ. ದೇವರೇ, ಮಗನೆಂಬ ಹಸಿ ಮಾಂಸದ ಮುದ್ದಿಯನ್ನು ನನ್ನ ಉಡಿಯಲ್ಲಿ ಹಾಕಿದೆ. ಹತ್ತುಗಳ ಕಣ್ಣಿಗೆ ಬೀಳಬಾರ್ದು ಅಂತ ಕಾವಲಿಗಾಗಿ ನನ್ನನ್ನೇ ಇಟ್ಟೆ. ಈಗ ಅದು ಹಸಿ ಮಾಂಸದ ಮುದ್ದಿಯನ್ನು ತಿನ್ನುವುದಕ್ಕಾಗಿ ಉಡಿಯನ್ನಾಗಿ ನನ್ನನ್ನೇ. ಆ ಹಸಿ ಮಾಂಸದ ಮುದ್ದಿಯನ್ನು ತಿಂದ್ರೆ ತುಂಬಾ ರುಚಿ ಅಂತ ಗೊತ್ತು. ಎನ್ನದೆ ಹೋದ್ರೆ ನರಕಕ್ಕೆ ದಾರಿ ಎಂಬ ಕಟ್ಟಾಜ್ಞೆಯಾಗಿದೆ. ದೇವೇ, ನಾವು ಈ ಭೂಮಿ ಮೇಲೆ ಬದುಕಬಾರ್ದು ಎಂಬ ಆಸೆ ನಿನ್ನಲ್ಲಿದ್ರೆ ನನ್ನಲ್ಲಿ ಯಾಕಪ್ಪ ಈ ಭೂಮಿಗೆ ಜಾರಿಸಿದೆ ನೀನು? ಯಾಕಪ್ಪ ಈ ಭೂಮಿಗೆ ಜಾರಿಸಿದೆ? ನನಗೆ ಏನು ಮಾಡಿ, ನನಗೆ ಏನು ಮಾಡಿ? ನನ್ನ ಗಂಡ ಹೇಳಿದ ಮಾತನ್ನು ನಾನು ಕೇಳಲೇಬೇಕು. ಅವನು ಹೇಳಿದ ಆಜ್ಞೆಯನ್ನು ನಾನು ಪಾಲಿಸಲೇಬೇಕು. ನನ್ನನ್ನು ಕಟ್ಟಿಕೊಂಡವನು ಉಳಿಬೇಕು. ನನ್ನ ಮಗ, ನನ್ನ ಮಗ.
ಬದುಕಬೇಕು ಅಂದ್ರೆ ಮಾತ್ರ ನೀನಿದೀಯ ಅಂತ ನಂಬುತ್ತೀನಪ್ಪ, ನಂಬುತ್ತೀನಿ. ಅಮ್ಮ, ಯಾಕಮ್ಮ ಮನೆಗೆ ಬರುವ ಮಗು ಅಷ್ಟರಲ್ಲಿ ಬಾಗಿಲಲ್ಲಿ ನಿಂತು ಹಂಗ ಇಲ್ಲಿ ಹಾಲು ಹಿಡಿದುಕೊಂಡು ನಿಂತಿರ್ತೇನಮ್ಮ. ಎಷ್ಟಮ್ಮ ಈ ಮಗನ ಮೇಲೆ ನಿನಗೆ ಈ ಪ್ರೀತಿ? ಅಮ್ಮ, ನಿಮ್ಮಂತ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕಾದರೆ ಪುಣ್ಯ ಪಡೆದಿರಬೇಕಮ್ಮ. ಅಮ್ಮ, ಹೌದು ಕಣ್ಣ, ಹೌದು ಮಾದೇಶ. ಜಗತ್ತಿನಲ್ಲಿ ಎಷ್ಟೋ ತಾಯಿಂದಿರು ಪ್ರೀತಿ ಪ್ರೇಮ ಮಾಡುವನ್ನು ತಾಯಿಯನ್ನು ನೀ ನೋಡಿರಬಹುದು. ಆದ್ರೆ ಮಗನ ಮೇಲಿರುವ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸೋ ತಾಯಿಯನ್ನು ನೀನು ಎಲ್ಲಿಯೂ ನೋಡಿಲ್ಲ ಕಣಪ್ಪ, ನೀನು ಎಲ್ಲಿಯೂ ನೋಡಿಲ್ಲ. ಮಾದೇಶ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯನು, ನಿನ್ನನ್ನು ಹೆತ್ತಿರುವುದು ನನ್ನ ಪುಣ್ಯನು. ಆ ದೇವರಿಗೆ ಗೊತ್ತು ಕಣಪ್ಪ, ಆ ದೇವರಿಗೆ ಗೊತ್ತು ಕಣ ಮಾದೇಶ, ದೇವರಿಗೆ ಗೊತ್ತು ಕಣ. ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ನಿನಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿ. ಯಾವ ಸಂತೋಷಕ್ಕಾಗಿ? ಹಾಲು ಕುಡಿಸುವುದಕ್ಕಾಗಿ. ಅಮ್ಮ, ಸಂತೋಷಕ್ಕಾಗಿ ಯಾವತ್ತೂ ಕಣ್ಣೀರು ಆಗಬಾರ್ದಮ್ಮ. ಹಾಗಾದ್ರೆ ಮೊದಲು ಹಾಲು ಕುಡಿಯೋಕಂತ. ಅಮ್ಮ, ಇವತ್ತು ನನ್ನ ಹುಟ್ಟುವ ಹಬ್ಬ. ನನ್ನ ಹುಟ್ಟುವ ಹಬ್ಬ ದಿವಸ ನೀವಿಬ್ಬರು ಯಾವುದೋ ವಿಚಾರದಲ್ಲಿ ಮರೆತಿರ್ಬೇಕಂತ ಕಾಣುತ್ತದೆ. ಅಮ್ಮ, ನನ್ನ ಹುಟ್ಟುವ ಹಬ್ಬ ದಿವಸ ನೀವು ನಿನ್ನ ಮುಂದೆ ಸತ್ಯವನ್ನು ಹೇಳಬೇಕಂತ ನಿರ್ಧಾರ ಮಾಡಿದ್ದೀನಿ. ಸತ್ಯನ? ಯಾವ ಸತ್ಯ ಅಪ್ಪದು? ಏನು ಅಂತ ಹೇಳಿ. ಅಮ್ಮ, ಇವತ್ತು ನಾನು ಹುಟ್ಟುವ ಹಬ್ಬ. ನಾನು ಮಾಡಿದ್ದ ತಪ್ಪನ್ನು ಯಾವಾಗ ಮುಚ್ಚಿಡದಂತೆ ನಾನು ನಿರ್ಧಾರ ಮಾಡಿದ್ದೀನಿ. ಆದರೆ ನೀನು ಆ ತಪ್ಪನ್ನು ಕ್ಷಮಿಸುತ್ತೀನಿ ಅಂತ ನನಗೆ ಮಾತು ಕೊಡಬೇಕು. ನೀನು ಮಾಡಿರುವ ತಪ್ಪು ಯಾವುದು ಅಂತ ನನಗೆ ಅರ್ಥವಾದರೆ ನಾನು ಕ್ಷಮಿಸುತ್ತೇನೆ. ಅಮ್ಮ, ಈ ಮಾನವಂತರ ಮನೆಯಲ್ಲಿ ಹುಟ್ಟು ಪುಣ್ಯವಂತರ ತಂದೆ ತಾಯಿಯ ಕಂದನಾಗಿ ಹುಟ್ಟಿದ್ದಕ್ಕೆ ಮಾಡಬಾರದು ತಪ್ಪನ್ನು ನಾನು ಮಾಡಿದ್ದೀನಮ್ಮ. ಅದರಿಂದ ನಮ್ಮನ್ನ ನಂಬಿದ ಈ ಬಡ ಕುಟುಂಬದವರ ಹೆಣ್ಣನ್ನು ಒಂದು ಮಾನಭಂಗ ಮಾಡಿದ್ದೀನಮ್ಮ, ಮಾನಭಂಗ ಮಾಡಿದ್ದೀನಿ. ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತಾಗಿದ್ದಾಳಮ್ಮ, ಸತ್ತಿದ್ದಾಳೆ. ಆದರೆ ಆ ವಿಷಯ ಅದು ನಾನೇ ಅಂತ ಯಾರಿಗೂ ಗೊತ್ತಿಲ್ಲ ಅಮ್ಮ. ಆ ತಪ್ಪನ್ನು ನಾನೇ ಸಾಧಿಸಿದ್ದೀನಂತ ನಿನ್ನ ಮುಂದೆ ಒಪ್ಪುಕೊಳ್ಳುತ್ತೀನಿ. ಆ ತಪ್ಪು ನೀನು ಕ್ಷಮಿಸಬೇಕಮ್ಮ. ಯಾಕಮ್ಮ ನಗ್ತಾ ಇದೀಯಾ? ಮಹೇಶ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಈ ಜಗತ್ತಿನ ನೋಡಿಲ್ಲ ಅಂತ ತಿಳ್ಕೊಂಡಪ್ಪ. ಅಂದ್ರೆ ಈ ವಿಷಯ ನಿನಗೆ ಮೊದಲೇ ಇಲ್ಲಪ್ಪ, ಈ ತಾನೇ ನೀನು ಹೇಳ್ತಾ ಇದ್ದಿಲ್ಲ, ಈಗ ಗೊತ್ತಾಯ್ತು ಅಷ್ಟೇ. ಹೌದೇ? ನೋಡಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತೀನಿ, ನನ್ನ ಹೆಂಡತಿ ಹಾಗೆವಳು ಬಿಟ್ಟು ಈ ಜಗತ್ತಿನಲ್ಲಿ ಎಲ್ಲಾ ಹೆಣ್ಣುಗಳು ನನ್ನ ಎತ್ತು ತಾಯಿ ಎಂದು ತಿಳಿದುಕೊಳ್ಳುತ್ತೀನಿ. ಇನ್ನು ಮುಂದೆ ಯಾವುದು ಹೆಣ್ಣನ್ನು ಕಣ್ಣೆತ್ತಿ ನೋಡಲಾರದಮ್ಮ, ನೋಡಲಾರಮ್ಮ. ಆದರೆ ನಾನು ಮಾಡಿದ ಈ ತಪ್ಪನ್ನು ನೀನು ಕ್ಷಮಿಸುತ್ತೀನಿ ಎಂದು ಹೇಳಬೇಕು. ಮಗನೇ, ನಾನು ಈ ತಪ್ಪು ಕ್ಷಮಿಸುತ್ತೀನಿ, ನನ್ನ ಆಶೀರ್ವಾದದಿಂದ ನೀನು ಬದುಕು ಅಂತ ಹೇಳಬೇಕು. ಅಂದಾಗ ಮಾತ್ರ ನಾನು ಇವತ್ತು ಈ ಹಾಲು ಕುಡಿತೀನಮ್ಮ. ಏನಂತ
ಆಶೀರ್ವಾದ ಮಾಡು, ಇರುವಂತ ಆಶೀರ್ವಾದ ಮಾಡಿ. ದೈವವೇ ದೂರ ಆದ್ಮೇಲೆ ಬಂದು ಕಾಪಾಡ ಯಾರು ಅಂತ ಹೇಳ್ತಾರೆ. ಆದ್ರೆ ಹೆತ್ತ ತಾಯಿಯಾಗಿ ನಾನು ದೇವರ ಸ್ಥಾನದಲ್ಲಿ ಇದ್ರು ಕೂಡ ಉಳಿಸಿಕೊಳ್ಳುವಂತ ಭಾಗ್ಯ ನನಗಿಲ್ಲ ಕಣಪ್ಪ. ಉಳಿಸಿಕೊಳ್ಳುವ ಭಾಗ್ಯ ನನಗಿಲ್ಲ ಕಣೋ, ನನಗಿಲ್ಲ. ಏನ್ ಹೇಳ್ತಿದೀಯಮ್ಮ? ಏನಿಲ್ಲಪ್ಪ, ಹಾಲು ಕುಡಿ ಮಾತೇಶ. ಅಮ್ಮ, ಈಗಲಾದರೂ ಸಂತೋಷವಾಯ್ತು ಏನಮ್ಮ ನಿನಗೆ? ಇವಾಗ ಆಶೀರ್ವಾದ ಮಾಡಮ್ಮ ನನಗೆ. ನಾನು ನಿನಗೆ ಏನು ಅಂತ ಆಶೀರ್ವಾದ ಮಾಡಲು, ನಾನು ನಿನಗೆ ಏನು ಅಂತ ಆಶೀರ್ವಾದ ಮಾಡಲಿ. ಈ ನಿನ್ನ ತಾಯಿ ನಿನಗೆ ಆಶೀರ್ವಾದ ಮಾಡುವ ಯೋಗ್ಯತೆಯನ್ನೇ ಕಳೆದುಕೊಂಡು ಬಂದಿದ್ದಾರೆ. ನಾನು ನಿಮ್ಮ ಪಾಲಿಗೆ ತಾಯಲ್ಲ ಕಣಪ್ಪ, ಯಮ್ಮನಾಗಿ ಬಿಟ್ಟು ನಾನು ಯಮ್ಮನಾಗಿ. ಅಮ್ಮ, ನೀನು ಹೇಳುವ ಮಾತು ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬಿದ್ದಿದೆ. ಅವರಿಗೆ ಕತ್ತಾಸೆಯಾಗಿದೆ. ಏನನ್ನು ನೀನು ಬದುಕಬಾರ್ದು ಅಂತ. ಈಗ ನೀನು ಕುಡಿದಿದೆಯಲ್ಲ, ಅದು ಹಾಲಲ್ಲ ಕಡೆ, ಹಾಲಿನಲ್ಲಿ ವಿಷ. ಏನ್ ಹೇಳ್ತಾ ಇದೀಯಮ್ಮ ನೀನು? ನನ್ನ ಎತ್ತ ಹರಿದವಳು ಎತ್ತು ಮಗನಿಗೆ ಹಾಲು ಅಲ್ಲಿ ವಿಷ ಕೊಡದ ಉಂಟೆ. ಈ ಜಗತ್ತಿನಲ್ಲಿ ಯಾವ ತಾಯಾದರೂ ಎತ್ತು ಮಗನಿಗೆ ಹಾಲಲ್ಲಿ ವಿಷ ಕೊಡುವುದೇ? ಹೌದು ಮಾದೇಶ, ಈ ನಿನ್ನ ಹೆತ್ತವಳ ಹಾಲು ವಿಷವಾಯಿತು. ಹೆತ್ತವಳ ಹಾಲು ವಿಷ.
ನಿಮ್ಮವಳು ತಾಳಿರುತ್ತೀವಿ. ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರುವುದು ಮಾದೇವಿ. ಇಂದು ನಮ್ಮ ಮಗ ಮರಣ ಹೊಂದಿಲ್ಲ ಮಾದೇವಿ. ಮನೆಯ ನಂದಾದೀಪವೇ ಆರಿ ಹೋಯಿತು. ಅವನ ಮರಣಕ್ಕೆ ನಮ್ಮ ಮನೆತನದ